ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಮತ್ತೆ ಗೊಂದಲ ಸೃಷ್ಟಿಯಾಗಿತ್ತು. ಆದರೆ ಪೊಲೀಸರು ಘಟನೆಯನ್ನು ತುಂಬಾ ಸೂಕ್ಷ್ಮವಾಗಿ ನಿಭಾಯಿಸಿದ್ರು. ಅತ್ತ ಧಾರವಾಡದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ನಡೆದಂತ ಲಘುಲಾಠಿ ಪ್ರಹಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಜೋಶಿ ಪೊಲೀಸರ ವಿರುದ್ಧ ಕೆಂಡಕಾರಿದ್ದಾರೆ. ಅದೇ ಏರಿಯಾ, ಅದೇ ಮಸೀದಿ, ಅದೇ ರಸ್ತೆ, ಮತ್ತದೇ ಗಣೇಶ ವಿಸರ್ಜನೆ ಮೆರವಣಿಗೆ. ಪೊಲೀಸರ ಜೊತೆಗೆ ಮಾತಿನ ಚಕಮಕಿ. ಗಣೇಶ ವಿಸರ್ಜನೆ ಮೆರವಣಿಗೆ ತಡೆದ ಪೊಲೀಸರು. ಕರ್ತವ್ಯ ನಿರತ ಪೊಲೀಸರ ಜೊತೆ ಯುವಕರ ವಾಗ್ವಾದ. ರಾಮರಹೀಂ ನಗರ, ಮಂಡ್ಯ ಜಿಲ್ಲೆ ಮದ್ದೂರಿನ ಇದೇ ರಾಮರಹೀಂ ಬಡಾವಣೆಯಲ್ಲೇ ಮಸೀದಿ ಮುಂದೆ ಚನ್ನೇಗೌಡ ಬಡಾವಣೆಯಲ್ಲಿ ಕೂರಿಸಿದ್ದ ಗಣೇಶನ ಮೆರವಣಿಗೆಯನ್ನ ಪೊಲೀಸರು ತಡೆದ್ರು. ಮಸೀದಿ ಮುಂದೆ ತೆರಳುವುದಕ್ಕೆ ಅನುಮತಿ ಇಲ್ಲ, ಹಾಗಾಗಿ ಮತ್ತೊಂದು ರಸ್ತೆಯಲ್ಲಿ ತೆರಳಲು ಪೊಲೀಸರು ಸೂಚಿಸಿದ್ರು. ಆದರೆ ಯುವಕರು ಇದೇ ಮಾರ್ಗದಲ್ಲೇ ತೆರಳುವುದಾಗಿ ಪಟ್ಟು ಹಿಡಿದ್ರು. ಇದರಿಂದ ಕೆಲಕಾಲ ಗೊಂದಲದ ವಾತಾವರಣವಿತ್ತು. ಪೊಲೀಸರು ಕೊನೆಗೆ ಯುವಕರ ಮನವೊಲಿಸಿದ್ರು. ನಂತರ ಗಣೇಶ ವಿಸರ್ಜನೆ ಮೆರವಣಿಗೆ ಮತ್ತೊಂದು ರಸ್ತೆಯಲ್ಲಿ ತೆರಳಿತ್ತು. ಮೊನ್ನೆ ನಡೆದ ಘಟನೆಯಿಂದ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಗಣೇಶ ವಿಸರ್ಜನೆ ವೇಳೆ ಡಿಜೆ ಬಳಕೆ, ಲಘು ಲಾಠಿ ಪ್ರಹಾರ. ಧಾರವಾಡ ಎಸ್ಪಿ ವಿರುದ್ಧ ಕೇಂದ್ರ ಸಚಿವ ಜೋಶಿ ರೋಷಾವೇಶ. ಅವತ್ತು ಸೆಪ್ಟೆಂಬರ್ 6 ಧಾರವಾಡ ಜಿಲ್ಲೆ ನರೇಂದ್ರದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ನಡೆದಿತ್ತು. ಡಿಜೆ ಹಾಕೋ ವಿಚಾರಕ್ಕೆ ದೊಡ್ಡ ಗಲಾಟೆ ನಡೆದಿತ್ತು. ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಅವತ್ತು ಎರಡೂ ಗುಂಪುಗಳನ್ನ ಚದುರಿಸಿದ್ರು. ಘಟನೆ ನಡೆದ 2 ದಿನದ ಬಳಿಕ ಮಾಜಿ ಶಾಸಕ ಅಮೃತ ದೇಸಾಯಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಅಮಾಯಕರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ ಅಂತ ಕಿಡಿಕಾರಿದ್ರು. ಇಷ್ಟಕ್ಕೆ ಬಿಜೆಪಿ ಸುಮ್ಮನಾಗಲಿಲ್ಲ. ಇದಾದ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನರೇಂದ್ರ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಆಗ ಪೊಲೀಸರ ವಿರುದ್ಧವೇ ಕಿಡಿಕಾರಿದ್ರು. ಒಂದು ಹಂತದಲ್ಲಿ ಮೈಕ್ ಕೆಳಗೆಸೆದು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಕಿಡಿಕಾರಿದ್ರು. ತುಮಕೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಲಾಠಿ ಏಟು. ತುಮಕೂರಿನ ಎಂಜಿ ರಸ್ತೆಯಲ್ಲಿ ನಾಗರಕಟ್ಟೆ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆ ಪೊಲೀಸರು ಲಾಠಿ ಬಳಸಿ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ರ್ಯಾಲಿ ವೇಳೆ ಮಾಜಿ ಸಚಿವ ಸೊಗಡು ಶಿವಣ್ಣ ಹಾಗೂ ಪೊಲೀಸರ ಮಧ್ಯೆ ಮಾತಿನ ವೇಳೆ ತಳ್ಳಾಟ ನೂಕಾಟವಾಗಿತ್ತು. ಕೆಳಗೆ ಬಿದ್ದ ಶಿವಣ್ಣರನ್ನ ಮೇಲೆತ್ತಲು ಕಾರ್ಯಕರ್ತರು ಮುಂದಾಗಿದ್ರು. ಆಗ ಪೊಲೀಸರು ಗುಂಪು ಚದುರಿಸಲು ಲಾಠಿ ಬೀಸಿದ್ರು. ರೋಹಿತ್, ಹರೀಶ್ ಅನ್ನೋರ ಕಣ್ಣಿನ ಭಾಗಕ್ಕೆ ಗಾಯವಾಗಿತ್ತು. ಮಂಡ್ಯದಿಂದ ದಿಲೀಪ್, ಧಾರವಾಡದಿಂದ ನರಸಿಂಹಮೂರ್ತಿ ಜೊತೆ ಜಗದೀಶ್, ಟಿವಿ9 ತುಮಕೂರು.